ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೋಡ್ಬೋದು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಸಿಮೆಂಟಿಂಗ್ ಮಾಡಿದ್ದಾರೆ ಸರ್ಕಾರ ಕಡೆಯಿಂದ. ಏನು 2-2.5 ಕೋಟಿ ಖರ್ಚು ಮಾಡಿದಾರತ್ತೆ. ಆದರೆ ಬೇಜಾರಾಗೋ ಸಂಗತಿ ಏನಂದರೆ ಇದನ್ನ ಡೆವಲಪ್ಮೆಂಟ್ ಏರಿಯಾ. ಈ ರೀತಿ ಸಿಮೆಂಟಿಂಗ್ ರೋಡ್ ಮಾಡಿದ್ಮೇಲೆ ಸರ್ಕಾರದ ಕೆಲಸ ಏನಾಗಿರಬೇಕಾಯಿತು? ಸರ್ಕಾರನ ಬ್ಲೇಮ್ ಮಾಡೋಕ್ಕಿಂತ ಅಧಿಕಾರಿಗಳನ್ನ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಎಲ್ಲ ಸೈಟ್ಗೂ ಪೈಪ್ ಒಂದು ಹಾಕಬೇಕಾಯ್ತು. ಪೈಪ್ ಏನಕ್ಕೆ ಅಂದರೆ ಮುಂದೆ ಇಲ್ಲಿ ನೋಡಿ, ಕಂಬದಿಂದ ಇಲ್ಲೊಂದು ಕಾವೇರಿ ವಾಟ್ರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಅವರು ರೋಡ್ ಅಗಿಬಾರ್ದು, ರೋಡ್ ಕಟ್ಟಿಂಗ್ ಮಾಡಬಾರ್ದು. ಆವಾಗ ರೋಡು ಹಾಳಾಗುತ್ತೆ. ಆಮೇಲೆ ಇಷ್ಟು ಕೋಟಿಗಳು ಖರ್ಚು ಮಾಡಿ ನಮ್ಮ ತೆರಿಗೆ ಅಮೌಂಟಿಂದ ಸಂಪೂರ್ಣ ವೇಸ್ಟು. ಆಲೋಚಿಸಿ ನೋಡಿ, ಈ ರೀತಿ ವೇಸ್ಟ್ ಆಗುತ್ತೆ. ಏನಕ್ಕಂದರೆ ಇದನ್ನು ಡೆವಲಪ್ಮೆಂಟ್ ಆಗಿಲ್ಲ ಏರಿಯಾ. ಬನ್ನರ್ಗಡದತ್ತ ಶಿಕಾರಿಪುರ ಅಂತ ಅನಿಸುತ್ತೆ, ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಇಲ್ಲಿ ಎಷ್ಟು ಅದು ಚೆನ್ನಾಗಿ ಮಾಡಿದ್ದಾರೆ ರೋಡ್ನ. ಅಷ್ಟು ಒಳ್ಳೆ ಸಿಮೆಂಟಿಂಗ್, ಅಷ್ಟು ಕಾಂಕ್ರೀಟ್ ಇದೆಲ್ಲ ಮಾಡಿ ಉಪಯೋಗ ಇಲ್ದಂಗೆ ಆಯ್ತು. ಏನಕ್ಕಂದರೆ ಇನ್ನೂ ಖಾಲಿ ಸೈಟ್. ಇನ್ನೊಂದು 2 ವರ್ಷ ಆದರೆ ಸುತ್ತಮುತ್ತ ಮನೆಗಳು ಬರುತ್ತೆ. ಮನೆಗಳು ಬಂದಾಗ ಏನು ಮಾಡ್ತಾರೆ, ರೋಡ್ ಕಟ್ಟಿಂಗ್ ಮಾಡೇ ಮಾಡ್ತಾರೆ. ಅಲ್ಲಿಗೆ ಸಂಪೂರ್ಣ ಒಂದು 2-3 ವರ್ಷಕ್ಕೆ ವೇಸ್ಟ್ ಆಗುತ್ತೆ. ಈ ರೀತಿ ಇದು ಅಧಿಕಾರಿಗಳಿಗೆ ಗೊತ್ತಿದೆಯಲ್ಲ. ನಾವು ಕಾಮನ್ ಮ್ಯಾನ್ ಆಗಿ ನಮಗೆ ಗೊತ್ತಾಗ್ತಾ ಇದೆ ಅಂದಮೇಲೆ ಅಧಿಕಾರಿಗಳಿಗೆ ಏನು ಗೊತ್ತಾಗದೇ ಇರುತ್ತಾ? ಯಾಕೆ ಈ ರೀತಿ ಮಾಡ್ತಿದ್ದಾರೋ? ಬೇಜವಾಬ್ದಾರಿ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಬೇಜವಾಬ್ದಾರಿ. ಇದು ಅಧಿಕಾರಿಗಳ ಬೇಜವಾಬ್ದಾರಿ. ಇದು ನಿಮಗೆ ಸರಿ ಅನಿಸಿದ್ರೆ ಶೇರ್ ಮಾಡಿ. ಯಾಕೆ ಈ ರೀತಿ ವಿಡಿಯೋಗಳು ಮಾಡ್ತಾಯಿದ್ದೀವಿ ಅಂದರೆ ಇದೇ ರೀತಿ ತುಂಬ ವಿಚಾರಗಳಿವೆ. ಬೇರೆ ದೇಶದಲ್ಲಿ ಯಾಕೆ ರಸ್ತೆ ಚೆನ್ನಾಗಿದೆ, ಗುಣಮಟ್ಟ ಯಾಕೆ ಚೆನ್ನಾಗಿದೆ ಅಂದರೆ ನಮ್ಮಲ್ಲೂ ಮಾಡ್ತಾರೆ. ಆದರೆ ಈ ರೀತಿ ರೋಡ್ ಕಟ್ಟಿಂಗೆಲ್ಲ ಮುಂಚೆನೇ ಪ್ಲ್ಯಾನ್ ಅಪ್ ಮಾಡಿಬಿಟ್ರೆ ನೋಡಿ, ಇವಾಗ ನೀವು ಬರ್ಬೇಕಾದ್ರೆ ತೋರಿಸ್ದಂಗೆ ಆ ಕಡೆ ಈ ಕಡೆ ಸಂಪೂರ್ಣವಾಗಿ ಮನೆಗಳಿಲ್ಲ. ಮನೆಗಳಿಗೆ ಇಷ್ಟು ಬೇಕು, ಕರೆಂಟ್ಗಳು ಏನೋ ಕಂಬದಿಂದ ಬೇಕು ಅಂದರೆ ಅಂಡರ್ಗ್ರೌಂಡಿಂಗ್ ಕೇಬಲೇ ಮಾಡೋದು ಅಲ್ವಾ? ಯೋಚನೆ ಮಾಡಿ, ಇದು ಯಾರು ತಪ್ಪು ಅನ್ನೋದನ್ನ ಕಮೆಂಟ್ ಮಾಡಿ.